ಇನ್ನು ಮೈಸೂರಿನ ಉದಯಗಿರಿ ಠಾಣೆ ಮೇಲೆ ಕಲ್ಲು ತೂರಾಟ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಉದಯಗಿರಿ ಪೊಲೀಸ್ ಠಾಣೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿಯನ್ನು ಕೊಟ್ಟರು. ಪೊಲೀಸ್ ಗೌರವ ವಂದನೆ ಸ್ವೀಕರಿಸಿದ್ರು ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಇದು ಉದಯಗಿರಿ ಪೊಲೀಸ್ ಠಾಣೆಗೆ ಮೊನ್ನೆ ಒಂದಿಷ್ಟು ಬಿಗುವಿನ ವಾತಾವರಣ ಸೃಷ್ಟಿಯಾಗಿತ್ತು. ಕಲ್ಲು ತೂರಾಟ ನಡೆದಿತ್ತು. ಪೊಲೀಸ್ ವ್ಯಾನ್ ಎಲ್ಲ ಜಖಂಗೊಳಿಸಿದ್ರು. ಅದೆಲ್ಲ ಘಟನೆ ಆದ ನಂತರ ಉದಯಗಿರಿ ಠಾಣೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿಯನ್ನು ಕೊಟ್ಟರು. ಅಲ್ಲಿಯ ಮಾಹಿತಿಯನ್ನು ಏನೇನಾಯಿತು, ಉದ್ವಿಗ್ನ ಪರಿಸ್ಥಿತಿ ಆಗಲಿಕ್ಕೆ ಕಾರಣ ಯಾರು, ಹಾಗಾದರೆ ಅದ್ರ ಬಗ್ಗೆನೂ ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟರು. ಒಬ್ಬ ಮುಸ್ಲಿಂ ಮುಖಂಡ ಕೊಟ್ಟಂತಹ ಪ್ರಚೋದನ ಹೇಳಿಕೆಯಿಂದ ಆ ರೀತಿ ಪರಿಸ್ಥಿತಿ ಆಯಿತು ಅಂತ ಒಂದಿಷ್ಟು ವಾಟ್ಸಪ್ಗಳಲ್ಲೆಲ್ಲ ವಿಡಿಯೋಗಳು ಹರಿದಾಡ್ತಾ ಇದ್ದಾವೆ. ಅದಾದಮೇಲೆ KPCC ವಕ್ತಾರ ಎಂ ಲಕ್ಷ್ಮಣ್ ಅವರು ಇದು RSS ಕಾರ್ಯಕರ್ತರಿಂದ ಆಗಿರುವಂತಹ ಎಡವಟ್ಟು ಅಂತ ಒಂದು ಕಡೆ ಹೇಳ್ತಾರೆ. ಹಾಗಾದರೆ ಸತ್ಯಾಸತ್ಯತೆ ಏನು? ಈಗ ಆಲ್ರೆಡಿ ಅರೆಸ್ಟ್ ಮಾಡಿದಾರಲ್ಲ, ಅರೆಸ್ಟ್ ಮಾಡಿದವ್ರನ್ನ ಇವರೆಲ್ಲ ಅಮಾಯಕರು ಅಂತ ತನಿಖೆ ಮಾಡೋದಕ್ಕಿಂತ ಮುಂಚೆನೇ ಯಾಕೆ KPCC ವಕ್ತಾರರಾಗಿರುವಂಥ ಎಂ ಲಕ್ಷ್ಮಣ್ ಹೇಳಿದ್ರು? ಹಾಗಾದರೆ ನೋಡಿ, ದೃಶ್ಯಾವಳಿಯಲ್ಲಿ ಒಂದು ಬದಿಯಲ್ಲಿ ಪರಮೇಶ್ವರ್ ಬಂದು ಭೇಟಿಯನ್ನು ಕೊಟ್ಟು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಮತ್ತೊಂದು ಬದಿಯಲ್ಲಿ ಮೊನ್ನೆ ಆಗಿರುವಂಥ ಉದ್ವಿಗ್ನತೆ ನೋಡಿ. SP ಕಾರಿಗೆ ಕಲ್ಲು ಹೊಡಿತಾರೆ ಅಂದರೆ ಹಾಗಾದರೆ ಉದಯಗಿರಿಯಲ್ಲಿ ಸಂವಿಧಾನ ಚಾಲ್ತಿಯಲ್ಲಿ ಇಲ್ವಾ? ಹಾಗಾದರೆ ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನವನ್ನು ಫಾಲೋ ಮಾಡಲ್ವಾ? ಹಾಗಾದರೆ ಪೊಲೀಸ್ನವ್ರ ಮೇಲೆ ಭಯ ಇಲ್ವಾ? ಹಾಗಾದರೆ ಇದು ಉದಯಗಿರಿ ಠಾಣೆ ಮೇಲೆ ಕಲ್ಲು ತೂರಾಟ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪರಮೇಶ್ವರ್ ಕೂಡ ಹೋಗಿ ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ರು. ಘಟನೆಯಲ್ಲಿ ಯಾರೇ ಘಟಾನುಘಟಿ ಇದ್ರೂ ಕೂಡ ಶಿಕ್ಷೆ ಆಗುತ್ತೆ. ಕಾನೂನು ಕೈಗೆ ಎತ್ಕೊಂಡ್ರೆ ನಾವು ಸುಮ್ಮನೆ ಇರಲ್ಲ. ಅಯ್ಯೋ, ಈ ಡೈಲಾಗ್ ಕೇಳಿ 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 ಸಾಕಾಗ್ಬಿಟ್ಟಿದೆ ಜನರಿಗೆ. ಮೈಸೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ, ಖಂಡಿಸ್ತೀವಿ, ಬಂಧಿಸ್ತೀವಿ, ಕ್ರಮ ತೆಗೆದುಕೊಳ್ತೀವಿ. ಯಾವುದೇ ಸರ್ಕಾರ ಬರಲಿ, ಯಾರೇ ಗೃಹ ಸಚಿವರಾಗಿರಲಿ, ಇದೇ ಡೈಲಾಗ್ ಕೇಳಿ 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 ಜನರಿಗೆ ಸಾಕಾಗ್ಬಿಟ್ಟದೆ. ನಾವು ಖಂಡಿಸ್ತೀವಿ, ಬಂಧಿಸ್ತೀವಿ, ಕ್ರಮ ತೆಗೆದುಕೊಳ್ತೀವಿ. ಪೊಲೀಸ್ನವ್ರ ಮೇಲೇ ಹಲ್ಲೆ ಮಾಡ್ತಾ ಇದ್ದಾರೆ. ಇವತ್ತು ಆರಕ್ಷಕರಿಗೆ ಇವತ್ತು ರಕ್ಷಣೆ ಇಲ್ಲ. ಆದರೂ ಕೂಡ ಇವತ್ತು ಪೊಲೀಸ್ನವ್ರು ಕೇಸ್ ತಗೊಳ್ಳೋಕ್ಕೂ ಬಿಡ್ತಾ ಇಲ್ಲ ಸಚಿವರುಗಳು. ಎಷ್ಟು ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ಪೊಲೀಸ್ನವರು ಕಲ್ಲೇಟು ಹೊಡಿತಾ ಇದ್ರು ಸುಮ್ಮನೆ ನಿಂತ್ಕೋಬೇಕಾದಂಥ ಪರಿಸ್ಥಿತಿ, ಪೊಲೀಸ್ ಠಾಣೆಗೆ ನುಗ್ಗಿದ್ರೂ ಕೂಡ ಸುಮ್ಮನೆ ಇರಬೇಕಾದಂಥ ಪರಿಸ್ಥಿತಿ ಆಗಿದೆ. ಹಾಗಾದರೆ ಉದಯಗಿರಿಯಲ್ಲಿ ಯಾವುದಾದ್ರೂ ಬೇರೆ ಕಾನೂನು? 10ನೇ ತಾರೀಕು ಉದಯಗಿರಿ ಪೊಲೀಸ್ ಸ್ಟೇಷನ್ನಲ್ಲಿ ನಡೆದಂಥ ಘಟನೆ ಬಗ್ಗೆ ಈಗಾಗಲೇ ತಮಗೆಲ್ಲ ಅನೇಕ ವಿಚಾರಗಳನ್ನು ತಾವೆಲ್ಲ ಇಡೀ ದೇಶಕ್ಕೇ ತಿಳಿಸಿದ್ದೀರ. ನಾನು ಇವತ್ತು ಬಂದಿರತಕ್ಕಂಥ ಉದ್ದೇಶ, ಈ ಘಟನೆ ಯಾಕಾಯಿತು ಮತ್ತು ಯಾರಿಂದ ಆಯಿತು ಅಂಥೇಳಿ ಏನೇನು ತನಿಖೆ ಮಾಡೋದಕ್ಕೆ ಆದೇಶ ಮಾಡಿದ್ದೇವೆ. ಹಾಗಾಗಿ ನಾನು ಕೂಡ ಈ ಸ್ಟೇಷನ್ಗೆ ವಿಸಿಟ್ ಮಾಡಿ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಏನಿದೆ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ಬಂದಿದ್ದೇನೆ. ಅಧಿಕಾರಿಗಳು ನನಗೆ ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ. ಮೇಲ್ನೋಟಕ್ಕೆ ಅವರಿಗೇನು ಮಾಹಿತಿ ಇದೆ ಅದೆಲ್ಲವನ್ನು ಕೂಡ ನನಗೆ ಹೇಳಿದ್ದಾರೆ. ಆದರೆ ಈಗಾಗಲೇ ನಾವು ತನಿಖೆಯನ್ನು ಆದೇಶ ಮಾಡಿರೋದ್ರಿಂದ ಅದು ಯಾವುದು ಕೂಡ ನಾನು ತಮಗೆ ವಿಷಯಗಳನ್ನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ.